ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಕೌನ್ಸಿಲಿಂಗ್ ಲಿಸ್ಟನ್ನು ಯಾವಾಗ ಬಿಡುಗಡೆಯಾಗುತ್ತದೆ ಎನ್ನುವುದರ ಬಗ್ಗೆ ತಮಗೆ ಒಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ, ನೋಡಿ ಈಗಾಗಲೇ ಫೈನಲ್ ಎಲಿಜಿಬಲ್ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಲಾಗಿರುತ್ತದೆ ಏಪ್ರಿಲ್ 1, 2026ರಂದು. ಅಲ್ಲಿಂದ ಇಲ್ಲಿಯವರೆಗೂ ಇಲ್ಲಿ ಯಾವುದೇ ಅಪ್ಡೇಟ್ಸ್ಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಬಿಡುಗಡೆ ಮಾಡಿರುವುದಿಲ್ಲ. ಯಾವುದೇ ಮಾಹಿತಿಯನ್ನು ಕೂಡ ಇಲ್ಲಿವರೆಗೂ ಅವರು ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲೇ ತಿಳಿಸಿರುವುದಿಲ್ಲ. ಆದ್ದರಿಂದ ಇಲ್ಲಿ ಬಹಳಷ್ಟು ಪೋಷಕರು ಹಾಗೂ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಅವರು ಕೂಡ ಬಹಳಷ್ಟು ಇಲ್ಲಿ ಕಾಮೆಂಟ್ಗಳಲ್ಲಿ ಕೇಳ್ತಾ ಇದ್ರಿ, ಹಾಗೂ ನಮ್ಮ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಕಾಲ್ ಮಾಡಿ ಕೇಳ್ತಾ ಇದ್ರು ಯಾವಾಗ ಇಲ್ಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಬಿಡುಗಡೆ ಆಗುತ್ತೆ ಅಂತ. ಹಾಗಾದರೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಕುರಿತಾಗಿ ನಿಮಗಿರುವ ಗೊಂದಲಗಳಿಗೆ ನಾನು ಇಲ್ಲಿ ನೇರವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರಿಗೆ ಇಲ್ಲಿ ನಾನು ನಿನ್ನೆ ದಿನ ಅವರಿಗೆ ಕರೆ ಮಾಡಿ ಕೇಳಿದಾಗ ಅವರು ಕೆಲವೊಂದಿಷ್ಟು ಮಾಹಿತಿಗಳನ್ನು ಶೇರ್ ಮಾಡಿಕೊಂಡ್ರು. ಆದರೆ ಇಲ್ಲಿ ಅವರು ತಿಳಿಸಿದ ಹಾಗೆ ಇಲ್ಲಿ ಸ್ಪಷ್ಟವಾದ ದಿನಾಂಕವನ್ನು ಹೇಳಲು ಅವರು ನಿರಾಕರಣೆ ಮಾಡಿದರು. ನಾನು ಕೂಡ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಯಾವತ್ತು, ಏಕೆಂದರೆ ಕಳೆದ ವರ್ಷ 2025ನೇ ಶೈಕ್ಷಣಿಕ ಸಾಲಿನ ಒಂದು ಮೊರಾರ್ಜಿ ಪ್ರವೇಶ ಪರೀಕ್ಷೆಯದ್ದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟು ಏಪ್ರಿಲ್ 11, 2025ರಂದು ಬಿಡುಗಡೆಯಾಗಿತ್ತು. ಆದರೆ ಈ ವರ್ಷ ಈಗಾಗಲೇ ದಿನಾಂಕ 14 ಬಂತು. ಅದು ಅಲ್ಲದೆ ಅವರು ಕೊಟ್ಟಿರುವಂತಹ ಒಂದು ದಿನಾಂಕ ಇಲ್ಲಿ ಏಪ್ರಿಲ್ ಮೊದಲನೇ ವಾರ, ಎರಡನೇ ವಾರ ಅಂತಲೇ ಹೇಳಿದರು. ಮೊದಲ ಸುತ್ತಿನ ಸೀಟು ಹಂಚಿಕೆಯ ಕೌನ್ಸಿಲಿಂಗ್ ಲಿಸ್ಟು ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗದಿರುವುದಕ್ಕೆ ಕಾರಣ ಏನು ಅಂತ ನಾನು ಕೇಳಿದೆ. ಅವರು ಕೂಡ ಸೂಕ್ತವಾದಂತಹ ಕಾರಣ ಅಥವಾ ಕಾರಣನೇ ಹೇಳಿಲ್ಲ. ಅವರು ಕಾರಣ ಯಾವಾಗಾದರೂ ಇಲ್ಲಿ ಫಸ್ಟ್ ರೌಂಡ್ ಲಿಸ್ಟ್ ಬಿಡುಗಡೆ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದಿಷ್ಟು ಮಾಹಿತಿ ನಮಗೆ ತಿಳಿದು ಬಂತು. ಅದು ಏನು ಅಂದರೆ ಇಲ್ಲಿ ಏನು ಒಳ ಮೀಸಲಾತಿ ಏನು ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿದು, ಅಲ್ಲಿ 3 ರೀತಿಯ ವರ್ಗಗಳಿದಾವೆ, ಎ ವರ್ಗ ಮತ್ತು ಬಿ ಮತ್ತು ಸಿ ಅಂತ. ಅಲ್ಲಿ ಸೀಟುಗಳ ಹಂಚಿಕೆ ಡಿವೈಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಂಡಿದೆ ಎನ್ನುವಂತಹ ಮಾಹಿತಿ ತಿಳಿದು ಬಂತು. ಯಾಕಂದರೆ ಕಳೆದ ವರ್ಷ ಇದು ಒಳ ಮೀಸಲಾತಿದು ಇನ್ನೂ ಆದೇಶ ಆಗಿರಲಿಲ್ಲ. ಹಾಗಾಗಿ ಮೊದಲಿದ್ದಂತಹ ಮೀಸಲಾತಿ ಪ್ರಕಾರವೇ ವಿದ್ಯಾರ್ಥಿಗಳು ಆಯ್ಕೆ ಮಾಡಲಾಗಿತ್ತು. ಆದರೆ ಇಲ್ಲಿರುವಂತಹ ಎಲ್ಲ ಕಾಸ್ಟ್ ಅಂದರೆ ಪರಿಶಿಷ್ಟ ಜಾತಿಯಲ್ಲಿ ಎಷ್ಟು ಕಾಸ್ಟ್ಗಳಿದಾವೆ ಅದನ್ನು ABC ವರ್ಗಗಳಾಗಿ ಮಾಡಲಾಗಿದೆ. ಎ ವರ್ಗದಲ್ಲಿ 6ರಷ್ಟು, ಬಿ ವರ್ಗದಲ್ಲಿ 6 ಮತ್ತು ಸಿ ವರ್ಗದಲ್ಲಿ 5ರಷ್ಟು ಮೀಸಲಾತಿ ಕೊಡಲಾಗಿರುತ್ತೆ. ಹಾಗಾಗಿ ಇಲ್ಲಿ ಎಲ್ಲ 3 ಕಾಸ್ಟ್ನ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ಏನು ಮೀಸಲಾತಿ ಪ್ರಕಾರ ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗಿದೆಯಲ್ಲ ಅದಕ್ಕೋಸ್ಕರ ತಡವಾಗಿದೆ ಅನ್ನುವಂಥ ಮಾಹಿತಿ ತಿಳಿದು ಬಂತು. ಇನ್ನು ಮೊದಲನೇದಾಗಿ ನಾನು ಇನ್ನೊಮ್ಮೆ ಕೇಳಿದೆ, ಏಕಲವ್ಯ ಮಾದರಿ ವಸತಿ ಶಾಲೆಯ ರಿಸಲ್ಟ್ಸ್ ಮೊದಲು ಬರುತ್ತಾ ಅಥವಾ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಅವ್ರದ್ದೇ ಬರುತ್ತಾ ಅಥವಾ ಎರಡೂ ಬರುತ್ತಾ ಅಂತ ಕೇಳಿದಾಗ ಅವರು ಒಂದು 2-3 ದಿನಗಳ ಕಾಲ ತಾವು ವೇಟ್ ಮಾಡಿ ನಾವು ನಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ನಾವು ಮಾಹಿತಿಯನ್ನು ಹಂಚ್ಕೊಳ್ತೀವಿ ಅನ್ನುವಂಥ ಮಾತನ್ನು ತಿಳಿಸಿದರು. ಹಾಗಾಗಿ ಇಲ್ಲಿ ಯಾರ್ಯಾರು ಇಲ್ಲಿ ಇದ್ರ ಬಗ್ಗೆ ತಾವು ನಮಗೆ ಕಮೆಂಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ, ನನಗೆ ಗೊತ್ತಿರುವಷ್ಟು ಮತ್ತು ನಿನ್ನೆ ನಾನು ಕರೆ ಮಾಡಿ ಕೇಳಿದಾಗ ಈ ಮಾಹಿತಿನ ಅವ್ರು ಹಂಚ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಮೀಸಲಾತಿ ಪ್ರಕಾರ ಇಲ್ಲಿ ಸೆಲೆಕ್ಷನ್ ನಡೆಯಬೇಕಾದ ಕಾರಣಕ್ಕಾಗಿ ತಡವಾಗಿದೆ ಅನ್ನುವಂಥ ಮಾಹಿತಿ ಇದೆ. ಸೊ ತಾವು ಕೂಡ ವೇಟ್ ಮಾಡಿ, ನಾನು ಇನ್ನು ಲೈವ್ ಅಪ್ಡೇಟ್ಸ್ಗಳನ್ನ ನೀಡ್ತಾ ಹೋಗ್ತೀನಿ. ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದಿದ್ದಾರೆ. ನಮಗೂ ಕೂಡ ಕುತೂಹಲ ಇದೆ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ ಎನ್ನುವಂತಹ ಒಂದು ಕುತೂಹಲ ಇರುವ ಕಾರಣಕ್ಕಾಗಿ ನೀವು ಕೂಡ ವೇಟ್ ಮಾಡಿ. ನಾನು ಪ್ರತಿನಿತ್ಯ ಇಲ್ಲಿ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದ.